ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ರವೆದು ಢೋಕ್ಲಾ ಮಾಡ್ತಾ ಇದ್ದೀನಿ. ಈ ಢೋಕ್ಲಾ ಅಂತೂ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು, ತುಂಬಾ ಬೇಗನೆ ಮಾಡ್ಕೋಬೋದು ಈ ಢೋಕ್ಲಾನ. ಇದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಒಂದು ಪಾತ್ರೆನ ತೊಗೊಂಡು ನೋಡಿ ಒಂದು 1/4 ಕಪ್ನಷ್ಟು ಮೊಸರನ್ನ ತಗೋತಾ ಇದ್ದೀನಿ. 1/4 ಕಪ್ಪು ಮೊಸರಿಗೆ ನಾನು ಒಂದು 1/4 ಕಪ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಮೊಸರು ಎಷ್ಟು ತೊಗೊಂಡಿರ್ತೀವಲ್ಲ ನೀರನ್ನು ಅಷ್ಟೇ ತೊಗೊಂಡು ನಾವು ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕಿಬಿಟ್ಟು ಇವಾಗ ಅದನ್ನು ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ನೀರು ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗುವವರೆಗೂ ನಾವು ತಿರುಗಿಸ್ತಾನೆ ಇರಬೇಕು. ನೋಡಿ, ಮಿಕ್ಸ್ ಆದಮೇಲೆ ನಾನು 1 ಕಪ್ನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ಬಾಂಬೆ ರವೆ ಇರುತ್ತಲ್ಲ, ಆ ಬಾಂಬೆ ರವೆನ ನೀವು ಮಿಕ್ಸಿಗೆ ಹಾಕ್ಕೋಬೋದು. ಅದು ಚೆನ್ನಾಗಿರುತ್ತೆ. ನೀವು ಚಿರೋಟಿ ರವೆ ಇಲ್ಲ ಅಂದರೆ ಬಾಂಬೆ ರವೆ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ರವೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, 1 ಕಪ್ಪು ಚಿರೋಟಿ ರವೆಗೆ ನಾನು 1/4 ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ರವೆ ಜೊತೆ ಎಲ್ಲನೂ ಚೆನ್ನಾಗಿ ಕೂಡ್ಕೋವರೆಗೂ ನಾವು ಮಿಕ್ಸ್ನ ಮಾಡ್ತಾನೇ ಇರಬೇಕು. ಮೊಸರು ಸ್ವಲ್ಪ ಹುಳಿಯಾಗಿರೋದನ್ನು ತೊಗೊಳಿಕ್ಕೆ ಹೋಗಬೇಡಿ, ಸ್ವಲ್ಪ ಚೆನ್ನಾಗಿ ಇರೋದನ್ನೇ ಮೊಸರನ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಲ್ಲನೂ ಮಿಕ್ಸ್ನ ಮಾಡಿಬಿಟ್ಟು ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಅದು ನೆನಿಬೇಕು, ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಢೋಕ್ಲಾ. ನೋಡಿ, ಇನ್ನೊಂದು ನಾನು ಪಾತ್ರೆನ ತೊಗೊಂಡಿದ್ದೀನಿ, ಸ್ವಲ್ಪ ಅಗಲವಾಗಿರೋದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ನಾನು ಸ್ವಲ್ಪ ಎಲ್ಲನೂ ಆಯಿಲ್ನ ಹಚ್ಕೋತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮದು ಚಿಕ್ಕದು ಪ್ಲೇಟ್ಸ್ ಇರುತ್ತಲ್ಲ, ಆ ಪ್ಲೇಟ್ಸಲ್ಲಿ ನೀವು ಢೋಕ್ಲಾನ ಮಾಡ್ಕೋಬೋದು. ಆ ಪ್ಲೇಟ್ಸ್ಗೆ ನೀವು ಆಯಿಲ್ನ ಹಚ್ಬಿಟ್ಟು ಹಿಟ್ಟನ್ನ ಹಾಕ್ಕೊಂಡು ಢೋಕ್ಲಾ ಮಾಡ್ಕೋಬೋದು. ನಾನು ಇವಾಗ ಒಂದು ಅಗಲವಾದ ಪಾತ್ರೆನ ತೊಗೊಂಡು ಅದಕ್ಕೆ ಆಯಿಲ್ನ ಹಚ್ಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಇದು ನೋಡಿ, ಒಂದು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ ಆದರೂ ನೀವು ನೆನೆಯೋದಕ್ಕೆ ಬಿಡಬೇಕು. ನೆನೆದ ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೆಂದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ಹಾಕಿಬಿಟ್ಟು ನಾನು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ರವೆ ನೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೆ ನೀವು ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನಾನು ಶುಂಠಿನ ತೊಗೋತಾ ಇದ್ದೀನಿ. ಹಸಿ ಶುಂಠಿ ಒಂದು ಸ್ವಲ್ಪ ಚಿಕ್ಕ ಗಾತ್ರದ್ದು ಎಷ್ಟು ಬೇಕೋ ನೋಡಿಕೊಂಡು ಶುಂಠಿನ ಹಾಕ್ಕೋಬೋದು ನೀವು. ನಾನು ಶುಂಠಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ಮತ್ತು ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಮೇನಾಗಿ ಇದಕ್ಕೆ ನಾವು ತುರಿದ್ಬಿಟ್ಟರೆ ಹಾಕ್ಕೋಬೇಕು, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟರೆ ಹಾಕ್ಕೋಬೇಕು. ಅಂದರೆ ಢೋಕ್ಲಾ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ತಿನ್ನುವಾಗ ಅದು ಸಿಗ್ತಾ ಇರಬೇಕು, ಶುಂಠಿ ಪೀಸು ಸಿಗ್ತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟ್ ಕೊಡುತ್ತೆ ಬಾಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಈ ಢೋಕ್ಲಾ. ನೋಡಿ, ನಾನು ಎಲ್ಲನೂ ತುರಿತಾ ಇದ್ದೀನಿ. ನೋಡಿ, ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಎಲ್ಲನೂ ತುರಿದು ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇವಾಗ ನಾನು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ನೋಡಿ, 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೇಬೇಕಾಗತ್ತೆ. 2 ಸ್ಪೂನ್ ಆಯಿಲ್ನ ಹಾಕಿಬಿಟ್ಟು ನಾನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಆಯಿಲ್ನ ಹಾಕಿಬಿಟ್ಟು ನೋಡಿ, ಆಯಿಲು ಹಾಕೊಳ್ಳೋದ್ರಿಂದ ಢೋಕ್ಲಾ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಆಯಿಲ್ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಶುಂಠಿ ಮತ್ತು ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಜೊತೆ. ಇವಾಗೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಈನೋ ಪ್ಯಾಕೆಟ್ ಇರುತ್ತಲ್ಲ, ಒಂದು 10 ರೂಪಾಯಿದು ಪ್ಯಾಕೆಟು, ಪೂರ್ತಿಯಾಗಿ ನಾನು ಪ್ಯಾಕೆಟ್ನ ಹಾಕೋತಾ ಇದ್ದೀನಿ. ಇಷ್ಟು 1 ಕಪ್ಪು ಚಿರೋಟಿ ರವೆಗೆ ಇದು ಒಂದು ಇನೋ ಪ್ಯಾಕೆಟು ಸಾಕಾಗುತ್ತೆ. ಇದಕ್ಕೆ 1 ಪ್ಯಾಕೆಟ್ ಇನೋ ಪ್ಯಾಕೆಟ್ ಸಾಕಾಗುತ್ತೆ. 10 ರೂಪಾಯಿದು ಬರುತ್ತಲ್ಲ, ಅದನ್ನು ಪೂರ್ತಿಯಾಗಿ ನಾನು ಹಾಕಿಬಿಟ್ಟು ಇವಾಗ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಇನೋ ಪ್ಯಾಕೆಟು ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇನೋ ಪ್ಯಾಕೆಟ್ ಇಲ್ಲ ಅಂತಂದರೆ ಅಡುಗೆ ಸೋಡಾನು ಹಾಕ್ಕೊಂಡು ನೀವು ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ನಾನು ಇವಾಗ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಆಯಿಲ್ನ ಹಚ್ಚಿಬಿಟ್ಟಿದ್ನಲ್ಲ, ಆಯಿಲ್ ಹಚ್ಚಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲನೂ ಹಿಟ್ಟನ್ನ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೆ. ನೋಡಿ, ಎಲ್ಲನೂ ಅದಕ್ಕೆ ಹಾಕೋತಾ ಇದ್ದೀನಿ.
ನೋಡಿ ಎಲ್ಲನೂ ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ಅದನ್ನು ನಾನು ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆಗೆ ನಾನು ನೀರನ್ನ ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡಿ ಒಂದು ಸ್ಟ್ಯಾಂಡು, ಇಲ್ಲ ಅಂದರೆ ಒಂದು ಬಟ್ಲ ಬರುತ್ತಲ್ಲ, ಆ ಬಟ್ಲನ ಇಟ್ಬಿಟ್ಟು ನೀವು ಅದನ್ನು ಇಟ್ಕೋಬೋದು. ಸ್ಟೀಮ್ ಮಾಡಬೇಕು ನೋಡಿ, ಇಡ್ಲಿ ಪಾತ್ರೆಯಲ್ಲೇ ಇದು ಕರೆಕ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ನಾನು ಒಂದು ಬಟ್ಲನ ಇಟ್ಬಿಟ್ಟು ಅದ್ರ ಮೇಲೆ ನಾನು ಹಿಟ್ಟಿನ ಪಾತ್ರೆನ ಇಟ್ಕೋತಾ ಇದ್ದೀನಿ. ಇಟ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ನ ಮಾಡ್ಕೋತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಆದರೂ ನಾವು ಬಿಡಬೇಕು ಸ್ಟೀಮ್ ಆಗಲಿಕ್ಕೆ. ಒಂದು 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಢೋಕ್ಲಾ. ಅಷ್ಟು ಟೇಸ್ಟಿನೂ ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು, ನೀವೇ ನೋಡ್ತಾ ಇರ್ಬೋದು. ಇವಾಗ ನಾನು ನೋಡಿ ಅದನ್ನು ಹೊರಗಡೆಯನ್ನು ತೆಗಿತಾ ಇದ್ದೀನಿ. ನೋಡಿ ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೆ ನಾನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ 1-2 ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಢೋಕ್ಲಾ ಎಷ್ಟಿದೆಯಲ್ಲ ನೋಡಿಕೊಂಡು ನೀವು ಒಗ್ಗರಣೆನ ಮಾಡ್ಕೋಬೇಕು. ನೋಡಿ 1-2 ಸ್ಪೂನಷ್ಟು ನಾನು ಆಯಿಲ್ನ ಹಾಕಿಬಿಟ್ಟು ಇವಾಗ ಬಿಸಿನ ಮಾಡ್ಕೋತಾ ಇದ್ದೀನಿ. ಆಯಿಲು ಬಿಸಿ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು 3-4 ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಸಾಸಿವೆ ಮತ್ತು ಕರಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ ನಾನು. ಒಗ್ಗರಣೆಗೆ ನಿಮಗೆ ಏನು ಬೇಕೋ ಕರಿ ಎಳ್ಳು ಹಾಕ್ಕೋಬೋದು, ಇಲ್ಲಾಂದರೆ ಬಿಳಿ ಎಳ್ಳನ್ನು ಹಾಕ್ಕೋಬೋದು. ನೋಡಿ ಕರಿಬೇವನ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ಕರಿ ಎಳ್ಳನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನೋಡಿ ಚೆನ್ನಾಗಿ ಆಯಿಲಲ್ಲಿ ಎಲ್ಲನೂ ಫ್ರೈನ ಮಾಡಿದ ಮೇಲೆ ನಾನು ಇವಾಗ ಕರಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕರಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ, ಇಲ್ಲಾಂದರೆ ಬಿಳಿ ಎಳ್ಳನ್ನು ಹಾಕ್ಕೋಬೋದು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ 1 ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ನಾವು ಸಕ್ಕರೆನ ಹಾಕ್ಕೋಬೇಕು. ಹಾಕಿಬಿಟ್ಟು ನಾನು ಅದಕ್ಕೆ ಇವಾಗ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ, ನೀರು ಎಷ್ಟು ಬೇಕೋ ನಿಮಗೆ, ಢೋಕ್ಲಾ ಎಷ್ಟಿರುತ್ತಲ್ಲ ಅಷ್ಟನ್ನ ನೋಡಿಬಿಟ್ಟು ನೀವು ನೀರನ್ನ ಹಾಕ್ಕೊಳ್ಳಿ. ನೋಡಿ ನಾನು ಒಂದು 1/4 ಕಪ್ಗಿಂತ ಕಡಿಮೆ ನೀರನ್ನ ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕುದಿಸ್ಬಿಟ್ಟು ಗ್ಯಾಸ್ನ ಆಫ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಅದನ್ನ ಸೈಡಲ್ಲಿ ಇಟ್ಕೊಂಡು ಇವಾಗ ನಾವು ಢೋಕ್ಲಾ ಏನು ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಆ ಢೋಕ್ಲಾನ ತೋರಿಸ್ತಾ ಇದ್ದೀನಿ. ನೋಡಿ ಈ ಢೋಕ್ಲಾನ ಅದರಲ್ಲೇ ನೀವು ಪೀಸ್ನ ಮಾಡಿಬಿಟ್ಟು ಕಟ್ನ ಮಾಡ್ಕೋಬೋದು, ಇಲ್ಲ ಅಂದರೆ ಇನ್ನೊಂದು ಪ್ಲೇಟ್ಗೆ ಡಿಮೋಲ್ಡ್ ಮಾಡಿಬಿಟ್ಟು ಅವಾಗೂ ಕಟ್ನ ಮಾಡ್ಕೋಬೋದು. ನಾನು ಇವಾಗ ಪ್ಲೇಟಲ್ಲೇ ಇದರ ಪಾತ್ರೆಯಲ್ಲೇ ನಾನು ಕಟ್ ಮಾಡಿಬಿಟ್ಟು ನಾನು ಡಿಮೋಲ್ಡ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅದು ವಿಡಿಯೋನ ಸ್ಕಿಪ್ ಆಗಿದೆ ಕಟ್ ಮಾಡೋದನ್ನು. ಇವಾಗ ನೋಡಿ ನಾನು ಡಿಮೋಲ್ಡ್ನ ಮಾಡ್ಕೋತಾ ಇದ್ದೀನಿ. ಅದರಲ್ಲೇ ನಾನು ಚಾಕುದಲ್ಲೇ ಕಟ್ ಮಾಡಿದ್ದೆ. ಕಟ್ ಮಾಡಿಬಿಟ್ಟು ಇವಾಗ ನೋಡಿ ಪ್ಲೇಟ್ಗೆ ನಾನು ಸೇರಿಸ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ, ನಾವು ಎಣ್ಣೆ ಹಚ್ಚಿ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಹೊರಗಡೆ ಬರುತ್ತೆ. ನೋಡಿ ಇವಾಗ ನಾನು ಪೀಸ್ನ ಆಲ್ರೆಡಿ ಮಾಡಿಬಿಟ್ಟಿದ್ದೆ. ನೋಡಿ ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ ಇದು. ರವೆ ಢೋಕ್ಲಾ ತುಂಬಾ ಬಾಯಿಗೆ ರುಚಿ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ನ ಮಾಡ್ಕೊಂಡಿದ್ದೀನಿ. ಕಟ್ನ ಮಾಡಿಬಿಟ್ಟು ಇವಾಗ ನಾನು ಏನು ಒಗ್ಗರಣೆ ಮಾಡಿದ್ನಲ್ಲ ಆ ಒಗ್ಗರಣೆನ ಇದ್ರ ಮೇಲೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಒಗ್ಗರಣೆ ನಾವು ಎಷ್ಟು ಚೆನ್ನಾಗಿ ಮಾಡಿರ್ತೀವಲ್ಲ ಅಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು ಢೋಕ್ಲಾ. ನೋಡಿ ನಾವು ಒಗ್ಗರಣೆ ಎಲ್ಲನೂ ಹಾಕ್ಕೋತಾ ಇದ್ದೀನಿ ಅದ್ರ ಮೇಲೆ. ನೋಡಿ ಅದು ಸ್ವಲ್ಪ ರಸ ಇರುತ್ತಲ್ಲ, ಆ ರಸ ಎಲ್ಲನೂ ಒಳಗಡೆ ಸೇರಿಸ್ಕೊಂಡು ಅದು ಟೇಸ್ಟು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿರೋದ್ರಿಂದ ಸ್ವೀಟು, ಖಾರ, ಉಪ್ಪು ಎಲ್ಲನೂ ಚೆನ್ನಾಗಿರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಢೋಕ್ಲಾ ಅಂತಲೇ ಹೇಳ್ಬೋದು. ನೋಡಿ ನಾನು ಎಲ್ಲನೂ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆ. ನೋಡಿ ಎಲ್ಲ ಕಡೆಯೂ ಚೆನ್ನಾಗಿ ಕೂಡ್ಕೋಬೇಕದು, ಎಲ್ಲ ಕಡೆಯೂ ಹಾಕ್ಕೋಬೇಕು ನಾವು. ನೋಡಿ ಎಲ್ಲನೂ ನಾನು ಹಾಕಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ
ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಮತ್ತು ಸ್ಪಾಂಜಿಯಾಗೂ ಇರುತ್ತೆ. ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೋತಾ ಇದ್ದೀನಿ. ನೋಡಿ ಇವಾಗ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೋಕ್ಲಾ. ಅಷ್ಟೇ ರುಚಿಯಾಗೂ ಇರುತ್ತೆ. ನಾನು ಒಂದು ಪೀಸ್ನ ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟು ರುಚಿಯಾಗಿರುತ್ತೆ ಇದು, ಹೇಳೋದಕ್ಕೆ ಪದಗಳೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಾಯಂಕಾಲ ಬೇಕಾದರೂ ಮಾಡಿಕೊಡಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನುವಾಗ ಜ್ಯೂಸಿನೂ ಹತ್ತುತ್ತೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಒಂದು ಪೀಸ್ನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ಅದು ನೀರೆಲ್ಲ ಒಳಗಡೆ ಸೇರಿಬಿಟ್ಟು ತುಂಬಾ ರುಚಿ ಕೊಡುತ್ತೆ ಅದು ತಿನ್ನುವಾಗ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.